ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ರಾವ್. ಈಗಾಗಲೇ ನಾವು ಥರ್ಡ್ ಸೆಮ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿನ CCN ಸಬ್ಜೆಕ್ಟ್ ಅಲ್ಲಿ 2 ಯೂನಿಟ್ ಅನ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀವಿ. ಈಗ ಯೂನಿಟ್ ನಂಬರ್ 3 ಮೈಕ್ರೋವೇವ್ ಟೆಕ್ನಿಕ್ಸ್. ಮೈಕ್ರೋವೇವ್ ಟೆಕ್ನಿಕ್ಸ್ಗೆ ನಾವು ಪೀಠಿಕೆಯಾಗಿ ಹೇಳೋದಾದ್ರೆ ನಿಮಗೆ ಜನರಲ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಏನಂತ ಬರ್ತಾ ಇರ್ತೀವಿ, ಮೆಸೇಜ್ ಅನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ನಾವು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಬೈ ಯೂಸಿಂಗ್ ದಿ ಹೈಯರ್ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್ ಅನ್ನೋದು ಮಾಡ್ಯುಲೇಷನ್ ಟೆಕ್ನಿಕ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಟೆಕ್ನಾಲಜಿ ಬದಲಾದ ಹಾಗೆ ನಾವು ಯೂಸ್ ಮಾಡುವಂತಹ ಡಿವೈಸ್ಗಳು ಚೇಂಜ್ ಆಗ್ತಾ ಬಂತಲ್ವಾ. ಮುಂಚೆ ಲ್ಯಾಂಡ್ಲೈನ್ ಫೋನ್ಸ್ ಇತ್ತು, ಅದಾದ್ಮೇಲೆ ಸೆಲ್ಯುಲಾರ್ ಫೋನ್ಸ್ ಬಂತು, ಆಮೇಲೆ IP ಫೋನ್ಸ್ ಬಂತು, ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಫೋನ್ಸ್ ಅಂತ ಹೇಳ್ತೀವಲ್ವಾ. ಸೊ ಇದಾದ್ಮೇಲೆ ನಮ್ಗೆ ಏನಾಯ್ತು, ಇವಾಗ DTH ಎಲ್ಲ ಬಂದಿದೆ, ಅಂದ್ರೆ ಅದು ನಿಮ್ಮ ಸ್ಯಾಟಲೈಟ್ ಕಮ್ಯುನಿಕೇಶನ್ ಬರುತ್ತಲ್ವಾ. ಸೊ ನಮ್ಮ ಮೊಬೈಲ್ ಫೋನ್ಸು ಮತ್ತೆ ಡೈರೆಕ್ಟ್ ಟು ಹೋಮ್ ಈ ಟೆಲಿವಿಷನ್ ಸರ್ವಿಸಸ್ ಇದೆಲ್ಲ ಏನಾಗಿದೆ ಅಂದ್ರೆ ದೀಸ್ ಆರ್ ಆಲ್ ಡಿಪೆಂಡ್ಸ್ ಆನ್ ದಿ ಮೈಕ್ರೋವೇವ್ ಟೆಕ್ನಿಕ್ಸ್. ಸೊ ಅಷ್ಟೇ ಅಲ್ಲ, ಮೈಕ್ರೋವೇವ್ ಅನ್ನ ನಾವು ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ಕೋತೀವಿ. ಈಗ ನಮ್ಗೆ ಓವನ್ಸ್ ಅಂತ ಬರುತ್ತೆ ಅಲ್ವಾ, ನಾವಂದ್ರೆ ಫುಡ್ ಅನ್ನ ಬಿಸಿ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಸೊ ನೋಡಿ, ಅದು ಕೂಡ ಮೈಕ್ರೋವೇವ್ನ ಸಹಾಯದಿಂದ ಆಗುವಂಥದ್ದು. ಸೊ ಇಷ್ಟೆಲ್ಲ ಕೆಲಸಗಳನ್ನ ಮಾಡೋದಾದ್ರೆ ವಾಟ್ ಈಸ್ ಮೈಕ್ರೋವೇವ್ ಅಂತ ನಮಗೆ ಗೊತ್ತಿರಬೇಕು. ಸೊ ಮೈಕ್ರೋವೇವ್ಸ್ ಆರ್ ದಿ ಸಿಗ್ನಲ್ಸ್ ವಿಚ್ ಆರ್ ಹ್ಯಾವಿಂಗ್ ದಿ ಗ್ರೇಟರ್ ಫ್ರೀಕ್ವೆನ್ಸಿ ದ್ಯಾನ್ 1 GHz. 1 GHz ಗಿನ್ನ ಜಾಸ್ತಿ ಅದು ಫ್ರೀಕ್ವೆನ್ಸಿ ಇದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಮೈಕ್ರೋವೇವ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ಅದು ಕೂಡ ನಮಗೆ ನೆನಪಿರಬೇಕು, EM ವೇವ್ಸ್ ಅಂತ ಕರಿತೀವಿ ಅಲ್ವಾ. ಸೊ ನಮ್ಗೆ ಇದರಿಂದ ಏನಾಗುತ್ತೆ ಅಂದ್ರೆ ಹೈಯರ್ ಬ್ಯಾಂಡ್ ವಿಡ್ತ್ ಇರುತ್ತೆ. ಈ ಬ್ಯಾಂಡ್ ವಿಡ್ತ್ ಹೈಯರ್ ಇರೋದ್ರಿಂದ ನಮಗೆ ಕಮ್ಯುನಿಕೇಶನ್ ಪಾಸಿಬಿಲಿಟೀಸ್ ತುಂಬಾನೇ ಜಾಸ್ತಿ ಆಗುತ್ತೆ. ನಮಗೆ DTH ಎಲ್ಲ ಬಂದಿದ್ದು ಕೂಡ ಮೈಕ್ರೋವೇವ್ ಟೆಕ್ನಾಲಜಿನಲ್ಲಿ ಆದಂತ ಒಂದು ಬೆಳವಣಿಗೆಯ ಕೊಡುಗೆ ಅಂತ ನಾವು ಹೇಳ್ಬೋದು. ಮೈಕ್ರೋವೇವ್ಸ್ ಆರ್ ದಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ವಿಚ್ ಆರ್ ಹ್ಯಾವಿಂಗ್ ದಿ ಫ್ರೀಕ್ವೆನ್ಸೀಸ್ ಗ್ರೇಟರ್ ದ್ಯಾನ್ 1 GHz. And microwave frequency ranges are generally considered to extend to 30 GHz. ಮೈಕ್ರೋವೇವ್ಸ್ ಡೆಫಿನೇಷನ್ ಜೊತೆಗೆ ನಿಮಗೆ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಮೈಕ್ರೋವೇವ್ ಅಂತ ಕೇಳ್ಬೋದು. ನಾನು ಫಸ್ಟ್ ಹೇಳಿದ್ದೀನಿ, ಮೈಕ್ರೋವೇವ್ ಅಲ್ಲಿ ವಿ ಆರ್ ಹ್ಯಾವಿಂಗ್ ದಿ ಹೈಯರ್ ಬ್ಯಾಂಡ್ ವಿಡ್ತ್, ಹೆನ್ಸ್ ವಿ ಕ್ಯಾನ್ ಸೆಂಡ್ n number of signals. And second point, because of the greater bandwidth we are having a greater bandwidth for the each signal. ಅಂದ್ರೆ ನಮಗೆ ತುಂಬಾ ಕಂಜೆಸ್ಟೆಡ್ ಆಗಿ ನಾವು ಸಿಗ್ನಲ್ ಅನ್ನ ಕಳಿಸುವಂತದ್ದು ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸಿಗ್ನಲ್ ಕೂಡ ಇಲ್ಲಿ ತುಂಬಾನೇ ಎನಾರ್ಮಸ್ ಸ್ಪೇಸ್ ಇಸ್ ಅವೈಲೇಬಲ್ ಫಾರ್ ಈಚ್ ಸಿಗ್ನಲ್ ಅಂತ ಹೇಳ್ತೀವಿ. ಅಂಡ್ ವೆನ್ ದೇರ್ ಇಸ್ ಎ ಕಮ್ಯುನಿಕೇಶನ್ ಇಸ್ ಹ್ಯಾಪನಿಂಗ್ ಇನ್ ಎ ಡಿಜಿಟಲ್ ಫಾರಮ್, ಅಂದ್ರೆ ಡಿಸ್ಕ್ರೀಟ್ ಫಾರ್ಮ್ ಅಲ್ಲಿ ಆಗುವಾಗ, ಬೈನರಿ ಡಿಜಿಟ್ಸ್ ಅನ್ನು ನಾವು ಸೆಂಡ್ ಮಾಡುವಾಗ, ದೀಸ್ ಕೈಂಡ್ ಆಫ್ ದಿ ಹೈಯರ್ ಬ್ಯಾಂಡ್ವಿಡ್ತ್ ಈಸ್ ವೆರಿ ಮಚ್ ಅಕ್ಸೆಪ್ಟಬಲ್. ಸೊ ನಮ್ಗೆ ಏನಾಗುತ್ತೆ ಅಲ್ಲಿ, ನಾವು ಅದನ್ನು ತುಂಬಾ ಬಯಸ್ತೀವಿ ಅಥವಾ ಅದರ ಅವಶ್ಯಕತೆ ತುಂಬಾ ಬೀಳುತ್ತೆ. ಅಂಡ್ ಇಲ್ಲಿ ಏನಾಗುತ್ತೆ, ನಮಗೆ ವಿ ಆರ್ ಹ್ಯಾವಿಂಗ್ ದಿ ಎನಾರ್ಮಸ್ ಸ್ಪೆಕ್ಟ್ರಮ್ ಸ್ಪೇಸ್. ಅಂದ್ರೆ ನಾವು ಒಂದೇ ಕ್ವಾಲಿಟಿನ ಇಟ್ಕೊಂಡು 5 ಅಡ್ವಾಂಟೇಜ್ ಗಳನ್ನ ಹೇಳಿದ್ವಿ ಅಲ್ವಾ. ಸೊ ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಏನಾಗುತ್ತೆ, ನಮಗೆ ಹೈಯರ್ ಬ್ಯಾಂಡ್ವಿಡ್ತ್ ಇರುತ್ತೆ, ಹೈಯರ್ ಫ್ರೀಕ್ವೆನ್ಸಿ ಇರುತ್ತೆ, ಹೈಯರ್ ಸ್ಪೆಕ್ಟ್ರಮ್ ಅವೈಲೇಬಲ್ ಇರುತ್ತೆ, ಮತ್ತೆ ಬೇರೆ ಬೇರೆ ಕಮ್ಯುನಿಕೇಶನ್ ಮಾಡುವಾಗ ನಮಗೆ ಅಲ್ಲಿ ಕಂಜೆಸ್ಟೆಡ್ ಆಗಲ್ಲ, ಬಿಕಾಸ್ ವಿ ಆರ್ ಹ್ಯಾವಿಂಗ್ ದಿ ಎನಾರ್ಮಸ್ ಅಮೌಂಟ್ ಆಫ್ ಸ್ಪೆಕ್ಟ್ರಮ್ ಫಾರ್ ದಿ ಈಚ್ ಚಾನಲ್. ಆಮೇಲೆ ವೆನ್ ದೇರ್ ಇಸ್ ಎ ಮಲ್ಟಿಪ್ಲೆಕ್ಸಿಂಗ್, ಅಂದ್ರೆ ನಾವೆಲ್ಲಿ ನಾವು ಮಲ್ಟಿಪ್ಲೆಕ್ಸಿಂಗ್ ಅಂತ ಹೇಳಿದ್ರೆ ಹಲವಾರು ಸಿಗ್ನಲ್ ಗಳನ್ನ ಒಂದೇ ಸರಿ ಕಳಿಸುವಂತ ಟೈಮ್ ನಲ್ಲಿ ವಿ ಕ್ಯಾನ್ ಅಡಾಪ್ಟ್ ಸೋ ಮೆನಿ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ಸ್. ಇಲ್ಲಿ ಅಂದ್ರೆ ಯಾವುದೇ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಕಮ್ಯುನಿಕೇಶನ್ ಮಾಡಬಹುದು. ಹಾಗಾದ್ರೆ ಮೈಕ್ರೋವೇವ್ ಕಮ್ಯುನಿಕೇಶನ್ ಅಲ್ಲಿ ಅಥವಾ ಮೈಕ್ರೋವೇವ್ ಟೆಕ್ನಾಲಜಿನಲ್ಲಿ ಯಾವುದೇ ರೀತಿ ಲ್ಯಾಕ್ಸ್ ಇಲ್ವಾ, ಅಂದ್ರೆ ಯಾವುದೇ ರೀತಿ ನಮಗೆ ಹಾರ್ಮ್ ಅಥವಾ ಪ್ರಾಬ್ಲಮ್ಸ್ ಇಲ್ವಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇರುತ್ತೆ. ಯಾಕಂದ್ರೆ ಇದು ಇತ್ತೀಚೆಗೆ ಬಂದಂತಹ ಟೆಕ್ನಾಲಜಿ ಆಗಿರೋದ್ರಿಂದ ನಾವು ಜನರಲ್ ಆಗಿ ಮುಂಚೆ ಏನೇನೆಲ್ಲ ನಾವು ಕಮ್ಯುನಿಕೇಶನ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತಿದ್ವಿ ಅದನ್ನೆಲ್ಲದನ್ನು ಕೂಡ ರಿಪ್ಲೇಸ್ ಮಾಡಬೇಕಾಗ್ಬೋದು, ಅಥವಾ ಎಲ್ಲ ಡಿವೈಸ್ ಗಳನ್ನ ಯೂಸ್ ಮಾಡ್ಕೊಳ್ಳದೆ ಇರ್ಬೋದು. ಅಂದ್ರೆ ಇದು ಕಂಪ್ಲೀಟ್ ಚೇಂಜ್ ಆಫ್ ಎರಾ ಅಂತ ಹೇಳ್ತೀವಿ. ಅಂದ್ರೆ ನಾವು ಅಷ್ಟು ಡಿವೈಸ್ ಗಳನ್ನ, ಅಷ್ಟು ಸರ್ಕ್ಯೂಟ್ ಎಲಿಮೆಂಟ್ಸ್ ಗಳನ್ನ ನಾವು ಮೈಕ್ರೋವೇವ್ ಗೆ ಅಡಾಪ್ಟ್ ಆಗೋ ರೀತಿನ ಮಾಡ್ಕೋಬೇಕಾಗತ್ತಲ್ವಾ. ಸೊ ಅದ್ರ ಜೊತೆಗೆ ಇನ್ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಇದರಲ್ಲಿ ಫಸ್ಟ್ ಪಾಯಿಂಟ್, ವರ್ಕಿಂಗ್ ವಿತ್ ಮೈಕ್ರೋವೇವ್ ಸಿಗ್ನಲ್ಸ್ ನೀಡ್ ಎ ಸ್ಟ್ಯಾಂಡರ್ಡೈಸ್ಡ್ ಸ್ಕಿಲ್ಸ್ ಅಂಡ್ ಸ್ಪೆಷಲ್ ನಾಲೆಡ್ಜ್ ಅಂತ ಹೇಳ್ತಾರೆ. ಕಮ್ಯುನಿಕೇಶನ್ ಅಲ್ಲಿ ಏನು ಲೈಟ್ ಅನ್ನ ಯೂಸ್ ಮಾಡ್ಕೊಂಡಾಗ ವರ್ಕ್ ಮಾಡ್ತಾ ಇದ್ವಿ, ಆ ರೀತಿಯಾಗಿ ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಲೈಟ್ ಅನ್ನ ಬ್ಯಾಲೆನ್ಸ್ ಮಾಡಿದ ಹಾಗೆ ನಾವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಅಲ್ಲಿ ಮೈಕ್ರೋವೇವ್ ಅನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ವಿ ನೀಡ್ ಎ ಸ್ಪೆಷಲೈಸ್ಡ್ ಸ್ಕಿಲ್ ಸೆಟ್ಸ್ ಅಂಡ್ ಡಿಫರೆಂಟ್ ನಾಲೆಡ್ಜ್. ಅಟ್ ಮೈಕ್ರೋವೇವ್ಸ್ ವಿ ಆರ್ ವೆರಿ ಡಿಫಿಕಲ್ಟ್ ಟು ಅನಲೈಸ್ ದಿ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೇನಾಗುತ್ತೆ, ನಮಗೆ ಬಿಕಾಸ್ ಆಫ್ ದಿ ವೋಲ್ಟೇಜ್ ಮತ್ತೆ ಕರೆಂಟಿನ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರ ಅರ್ಥ ಏನಾಗುತ್ತೆ,
ಪವರ್ ಮೆಜರ್ಮೆಂಟ್ಸ್ ಆರ್ ಮೋರ್ ಕಾಮನ್ ಇನ್ ವೋಲ್ಟೇಜ್ ಅಂಡ್ ಕರೆಂಟ್ ಮೆಜರ್ಮೆಂಟ್. ಇನ್ನು ಮೂರನೇ ಪಾಯಿಂಟ್, ಕನ್ವೆನ್ಷನಲ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಆರ್ ನಾಟ್ ಯೂಸಿಂಗ್ ಇನ್ ದಿಸ್ ಮೈಕ್ರೋವೇವ್ ಫ್ರೀಕ್ವೆನ್ಸಿ ರೇಂಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಇದರಲ್ಲಿ ನಮಗೆ ಇಂಪಿಡೆನ್ಸಸ್ ಮತ್ತೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಕೆಪಾಸಿಟೆನ್ಸ್ ಆಗಿರ್ಬೋದು ಅಥವಾ ರೆಸೊನೆನ್ಸ್ ಸರ್ಕ್ಯೂಟ್ಸ್ ಆಗಿರ್ಬೋದು ಜನರಲ್ ಕಮ್ಯುನಿಕೇಶನ್ ಯೂಸ್ ಮಾಡಿದನ್ನ ಇಲ್ಲಿ ಬಳಸೋಕ್ಕಾಗೋದಿಲ್ಲ. ಇನ್ನು ನಾಲ್ಕನೇ ಪಾಯಿಂಟ್ ಏನಾಗುತ್ತೆ, ಬಿಕಾಸ್ ಆಫ್ ದಿ ಸ್ಕಿನ್ ಎಫೆಕ್ಟ್ ದೇರ್ ವಿಲ್ ಬಿ ಹ್ಯೂಜ್ ಪವರ್ ಲಾಸ್ ಅಂತ ಕರಿತೀವಿ. ಜೊತೆಲಿ ನಮ್ಗೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಾಗುತ್ತೆ, ಕನ್ವೆನ್ಷನಲ್ ಸೆಮಿ ಕಂಡಕ್ಟರ್ ಡಿವೈಸಸ್ ಆರ್ ನಾಟ್ ಯೂಸಿಂಗ್, ಅಂದ್ರೆ ದೇ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಇನ್ ಮೈಕ್ರೋವೇವ್ ಫ್ರೀಕ್ವೆನ್ಸೀಸ್. ಅದರಿಂದ ನಮಗೆ ಇದೊಂದು ಲಿಮಿಟೇಷನ್ಸ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಪಾಯಿಂಟ್, ಟ್ರಾನ್ಸಿಸ್ಟರ್ ಡು ನಾಟ್ ಫಂಕ್ಷನ್ ಪ್ರಾಪರ್ಲಿ ಬಿಕಾಸ್ ಆಫ್ ದಿ ಟ್ರಾನ್ಸಿಟ್ ಟೈಮ್. ಈ ಟ್ರಾನ್ಸಿಟ್ ಟೈಮ್ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕ್ಯಾಥೋಡ್ ಇಂದ ಆನೋಡ್ಗೆ ನಿಮ್ಗೆ ಆ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಬೇಕಾಗಿರೋ ಟೈಮ್ ನಾವು ಟ್ರಾನ್ಸಿಟ್ ಟೈಮ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಟ್ರಾನ್ಸಿಟ್ ಟೈಮ್ ವೇರಿ ಇರೋದ್ರಿಂದ ನಾವು ಟ್ರಾನ್ಸಿಸ್ಟರ್ ಗಳನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಮೈಕ್ರೋವೇವ್ ಸಿಗ್ನಲ್ಸ್ ಆರ್ ಈಸಿಲಿ ರಿಫ್ಲೆಕ್ಟೆಡ್ ಅಂಡ್ ಡೈವರ್ಟೆಡ್ ಬೈ ದಿ ಸ್ಮಾಲ್ ಆರ್ ಲಾರ್ಜ್ ಕಾಂಪೋನೆಂಟ್ಸ್. ನಾವು ಎನ್ವಿರಾನ್ಮೆಂಟ್ ಅಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡಿದಾಗ ಏನಾಗುತ್ತೆ, ಇದು ಒಂದು ಆಬ್ಸ್ಟಕಲ್, ಇದನ್ನ ರಿಫ್ಲೆಕ್ಟ್ ಮಾಡಬಹುದು ಅಥವಾ ಇದರ ದಿಕ್ಕನ್ನ ಬದಲಾಯಿಸಬಹುದು. ಹಾಗಾಗಿ ನಮಗೆ ಕಮ್ಯುನಿಕೇಶನ್ ತೊಂದರೆ ಆಗಬಹುದು ಅನ್ನೋದು ಒಂದು ಗೆಸ್ಸಸ್. ಇದಿಷ್ಟನ್ನು ನಾವು ಪ್ರಾಬ್ಲಮ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ ಮೈಕ್ರೋವೇವ್ ಟೆಕ್ನಿಕಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋ ವಿಷಯ, ಇಲ್ಲಿ ಕಮ್ಯುನಿಕೇಶನ್ ಅಲ್ಲಿ ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ ಅಂತ. ಈಗ ನಾವು ನಿಮ್ಗೆ ಜನರಲ್ ಆಗಿ ಕಮ್ಯುನಿಕೇಶನ್ ಬಗ್ಗೆ ಮಾತಾಡುವಾಗ ಟ್ರಾನ್ಸ್ಮಿಟರ್ ಬಗ್ಗೆ ಹೇಳ್ತಾ ಇದ್ವಿ, ರಿಸೀವರ್ ಬಗ್ಗೆ ಹೇಳ್ತಾ ಇದ್ವಿ, ಮತ್ತೆ ಅಲ್ಲಿ ಯೂಸ್ ಮಾಡೋ ಕಾಂಪೋನೆಂಟ್ ಗಳ ಬಗ್ಗೆ ಹೇಳ್ತಾ ಇದ್ವಿ. ಸೊ ಇಲ್ಲಿ ಇದೇ ಟಾಪಿಕ್ ಅಲ್ಲಿ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಲೈನ್ಸ್ ಇಂದಾನೆ ಶುರು ಮಾಡೋಣ. ಆದ್ರೆ ಆ ಟ್ರಾನ್ಸ್ಮಿಷನ್ ಲೈನ್ಸ್ ನ ಮೈಕ್ರೋವೇವ್ ಟೆಕ್ನಿಕಲಿ ನಾವು ವೇವ್ ಗೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್, ವೇವ್ ಗೈಡ್. Wave guides are the specially constructed hollow metallic pipe which are using for the transmission of microwave signals, and these devices are working in microwave frequencies. Typically these kind of wave guides are constructed by using brass, aluminum, copper or any metal that is having a very less bulb resistivity. Generally in microwave frequencies we are applying those frequencies to the waveguide using the probe or loop ಅಂತ ಹೇಳ್ತೀವಿ. ಸೊ ನಿಮ್ಗೆ ಇವಾಗ ಗೊತ್ತಾಗಿದೆ ಅಲ್ವಾ, ಈಗ ನಾವು ಟ್ರಾನ್ಸ್ಮಿಷನ್ ಲೈನ್ ಅಂತ ಹೇಳ್ತಿರೋದ್ರಿಂದಾನೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಇನ್ ಬಿಟ್ವೀನ್ ಟ್ರಾನ್ಸ್ಮಿಟರ್ ಅಂಡ್ ಆಂಟೆನಾ ಅಂತ ನಿಮಗೆ ಗೊತ್ತಾಗೋಯ್ತು. ಹಾಗಾಗಿ ನಾವು ಇಲ್ಲಿ ಕಮ್ಯುನಿಕೇಶನ್ ಲೈನ್ ಗೆ ನಾವೇನ್ ಮಾಡ್ತೀವಿ, ಸಿಗ್ನಲ್ ಗಳನ್ನ ಹಾಕುವಾಗ ವಿ ಆರ್ ನೀಡ್ ದಿ ಪ್ರೋಬ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮ್ಗೆ ವೇವ್ ಗೈಡ್ ಸಂಬಂಧಪಟ್ಟಂತ ಡೆಫಿನೇಷನ್ಸ್. ನಮ್ಗೆ ಈ ವೇವ್ ಗೈಡ್ ನ ಇಂಪಾರ್ಟೆನ್ಸ್ ಗಳು ಗೊತ್ತಿರಲೇಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಇಂಪಾರ್ಟೆನ್ಸ್ ಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ, ನಮಗೆ ವೇವ್ ಗೈಡ್ ಅಲ್ಲಿ ಕಂಡಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ ಲೈಟ್ ನಾವು ಆಪ್ಟಿಕಲ್ ಫೈಬರ್ ಅಲ್ಲಿ ಲೈಟ್ ಅನ್ನು ಟ್ರಾನ್ಸ್ಮಿಟ್ ಮಾಡುವಾಗ ಯಾವ ರೀತಿ ಆಗ್ತಾ ಇತ್ತು ಅಂದ್ರೆ, ವಿ ಆರ್ ಯೂಸಿಂಗ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೆಥಡ್ ಇರೋದ್ರಿಂದ ಏನಾಗ್ತಿತ್ತು, ನಮಗೆ ಆಪ್ಟಿಕಲ್ ಫೈಬರ್ ಒಳಗಡೆ ನಮಗೆ ಇದು ಕಂಡಕ್ಷನ್ ಆಗ್ತಾ ಇತ್ತು. ಈ ಜನರಲ್ ಆಗಿ ಯಾವ್ದಾದ್ರು ಟ್ರಾನ್ಸ್ಮಿಟರ್ ಅಲ್ಲಿ ನೀವು ಕಾಪರ್ ವೈರ್ ಅನ್ನ ಟ್ರಾನ್ಸ್ಮಿಷನ್ ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ, ಬಿಕಾಸ್ ಆಫ್ ದಿ ವೋಲ್ಟೇಜ್ ನಮಗೆ ಎಲೆಕ್ಟ್ರಾನ್ ಸ್ಲೋ ಆಗಿ ಕಂಡಕ್ಷನ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಆಗುತ್ತೆ ನಮಗೆ, ಆಂಟೆನಾ ಟು ಟ್ರಾನ್ಸ್ಮಿಟರ್ ಅಥವಾ ರಿಸೀವರ್ ಟು ಆಂಟೆನಾ ಅಂದ್ರೆ ನಮಗೆ ಬೈ ರಿಫ್ಲೆಕ್ಷನ್. ನಮ್ಗೆ ಏನಾಗುತ್ತೆ, ನಾವು ಒಂದು ಮೈಕ್ರೋವೇವ್ ಸಿಗ್ನಲ್ ಅನ್ನ ಡಿವೈಸ್ ಒಳಗಡೆ ಹಾಕಿದಾಗ, ಟ್ರಾನ್ಸ್ಮಿಷನ್ ಲೈನಿಗೆ ಹಾಕಿದಾಗ ಇಟ್ ಈಸ್ ನಾಟ್ ಕಂಡಕ್ಟಿಂಗ್ ಅಲ್ವಾ. ಇಲ್ಲೇನಾಗುತ್ತೆ ಅಂದ್ರೆ ಇಟ್ ಈಸ್ ಟ್ರಾವೆಲಿಂಗ್ ಇನ್ ದ ಪ್ರಿನ್ಸಿಪಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ ಯಾವುದೇ ಕಂಡಕ್ಷನ್ ಆಗೋದಿಲ್ಲ, ಆದ್ರೆ ರಿಫ್ಲೆಕ್ಟ್ ಆಗೋದ್ರ ಮೂಲಕ, ಬೌನ್ಸ್ ಆಗೋದ್ರ ಮೂಲಕ ನಮ್ಗೆ ಆ ಎಂಟೈರ್ ಪಾತ್ ಅನ್ನ ಇದು ಟ್ರಾವೆಲ್ ಮಾಡುತ್ತೆ. ಇನ್ನ ಎರಡನೇ ಪಾಯಿಂಟ್, ವೇವ್ ಗೈಡ್ಸ್ ಡು ನಾಟ್ ಹ್ಯಾವಿಂಗ್ ದಿ ಇನ್ನರ್ ಕಂಡಕ್ಟರ್ ಆರ್ ದಿ ಡೈಎಲೆಕ್ಟ್ರಿಕ್ ಮಟೀರಿಯಲ್, ಹೆನ್ಸ್ ದ ಕನ್ಸ್ಟ್ರಕ್ಷನ್ ಈಸ್ ವೆರಿ ಸಿಂಪ್ಲರ್. ಅಂದ್ರೆ ನಮ್ಗೆ ಏನಾಗುತ್ತೆ ಹೇಳಿ, ಆ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಈಸಿಯಾಗಿ ಆಗುತ್ತೆ ಅಂತ. ಇನ್ನ ಮೂರನೇ ಪಾಯಿಂಟ್, ಫ್ಲಾಶ್ ಓವರ್ ಈಸ್ ಲೆಸ್, ಅಂದ್ರೆ ನಮ್ಗೆ ಇಲ್ಲಿ ಲೀಕೇಜ್ ತುಂಬಾ ಕಮ್ಮಿ ಆಗುತ್ತೆ ಅಂತ, ಪವರ್ ಡಿಸಿಪೇಷನ್ ತುಂಬಾ ಕಮ್ಮಿ ಆಗುತ್ತೆ. ಜೊತೆಲಿ ದೀಸ್ ಮೈಕ್ರೋವೇವ್ signals are having the high operating frequency and it is mechanically it is having very less construction. So ನಮಗೆ ಏನಾಗುತ್ತೆ, ಎರಡು ಅಡ್ವಾಂಟೇಜ್. ಒಂದು ನಮಗೆ ಕಾಸ್ಟ್ ಉಳಿಯೋದ್ರ ಜೊತೆಗೆ ಹೈಯರ್ ಕ್ಲಾರಿಟಿ ಸಿಗ್ತಾ ಬರುತ್ತೆ. ಸೊ ಇದಿಷ್ಟು ನಿಮಗೆ ವೇವ್ ಗೈಡ್ ಮತ್ತೆ ವೇವ್ ಗೈಡ್ ನ ಇಂಪಾರ್ಟೆನ್ಸ್. ಜೊತೆಲಿ ಇವಾಗ ನಿಮ್ಗೆ ಒಂದು ಎರಡು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಯಾವ ರೀತಿ ವೇವ್ ಗೈಡ್ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ಟೈಪ್ಸ್ ಆಫ್ ದಿ ವೇವ್ ಗೈಡ್: ರೆಕ್ಟಾಂಗ್ಯುಲರ್, ಸರ್ಕಲ್, ರಿಡ್ಜ್ ಅಂಡ್ ಫ್ಲೆಕ್ಸಿಬಲ್. ಈ ರೀತಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ.
ಜನರಲ್ ಆಗಿ ಎಕ್ಸಾಂಪಲ್ ಯಾವ್ದಿದೆ ಅಂದ್ರೆ ನಿಮ್ಗೆ ಮೊದಲನೇದಾಗಿ ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್. ವೇವ್ ಗೈಡ್ ಅಂದ್ರೆ ಗೊತ್ತಾಯ್ತು ಅಲ್ವಾ? ವೇವ್ ಗೈಡ್ ನಮ್ಗೆ ಏನು, ಅದ್ರ ಜೊತೆಲಿ ಅದರ ಇಂಪಾರ್ಟೆನ್ಸ್ ಏನು, ಮತ್ತೆ ಅದರ ಅಪ್ಲಿಕೇಶನ್ಸ್ ಅಂದ್ರೆ ಇಟ್ ಈಸ್ ಇನ್ ಬಿಟ್ವೀನ್ ದಿ ಟ್ರಾನ್ಸ್ಮಿಟರ್ ಟು ಆಂಟೆನಾ. ಇನ್ನೊಂದು ಪಾಯಿಂಟ್, ಇಟ್ ಈಸ್ ಕನೆಕ್ಷನ್ ಪಾಯಿಂಟ್ ಬಿಟ್ವೀನ್ ದಿ ಆಂಟೆನಾ ಟು ರಿಸೀವರ್, ಆರ್ ಇಟ್ ಈಸ್ ಅ ಕಮ್ಯುನಿಕೇಶನ್ ಪಾಯಿಂಟ್ ಬಿಟ್ವೀನ್ ದಿ ಎನಿ ಟು ಎಂಡ್. ಗೊತ್ತಾಯ್ತಲ್ವಾ? ಈ ಮೂರನ್ನ ನೀವು ಅಪ್ಲಿಕೇಶನ್ ಆಗಿ ಬರೀಬಹುದು. ಈಗ ಬನ್ನಿ ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್ ಅಂದ್ರೆ ಏನು ಅಂತ ಚೆಕ್ ಮಾಡೋಣ. ಸೊ ರೆಕ್ಟ್ಯಾಂಗ್ಯುಲರ್ ಅಂದ್ರೆ ನಿಮ್ಗೆ ಇಟ್ ಇಸ್ ದಿ ಶೇಪ್ ಆಫ್ ದಿ ಯುವರ್ ವೇವ್ ಗೈಡ್. ಸೊ ನಮ್ಗೆ ಏನಾಗ್ತಿದೆ ಇವಾಗ, ಸುಮ್ಮನೆ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟ್ರಾನ್ಸ್ಮಿಟರ್ ಇದೆ, ಆಂಟೆನಾ ಇದೆ, ಅದ್ರ ಮಧ್ಯೆ ಕನೆಕ್ಟ್ ಮಾಡೋದಕ್ಕೆ ವೇವ್ ಗೈಡ್ ಬೇಕು. ಸೊ ಇವಾಗ ನಾವು ಎಕ್ಸಾಂಪಲ್ ಕೊಡ್ತಾ ಇರೋದು ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್. ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಮೋಸ್ಟ್ ಆಫ್ ದಿ ವೇವ್ ಗೈಡ್ಸ್ ಆರ್ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್. ನಮ್ಗೆ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕೂಡ ಬರ್ತಿರೋ ಹಾಗೆ ಈ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ. ದೀಸ್ ಆರ್ ದಿ ರೆಕ್ಟ್ಯಾಂಗ್ಯುಲರ್ ಕೈಂಡ್ ಆಫ್ ದಿ ವೇವ್ ಗೈಡ್ ಜನರಲಿ ವರ್ಕ್ ಇನ್ microwave frequencies, and the size of the waveguide generally decided by the working frequency. ನಾವು ಯಾವ ಫ್ರೀಕ್ವೆನ್ಸಿನ ಇಲ್ಲಿ ಕಳಿಸ್ತಾ ಇದೀವಿ ಅನ್ನೋದ್ರ ಮೇಲೆ ನಮಗೆ ಸೈಜು ವೇರಿ ಆಗ್ತಾ ಬರುತ್ತೆ. ಸೊ ಇಲ್ಲಿ ನಾವು ತೋರಿಸಿರೋ ಪ್ರಕಾರ ಏನಾಗಿದೆ, ಇಲ್ಲಿ ವಿಡ್ತ್ ನ ಎ ಅಂತ ತಗೊಂಡಿದೀವಿ, ಹೈಟ್ ನ ಬಿ ಅಂತ ಕನ್ಸಿಡರ್ ಮಾಡಿದೀವಿ. ಹಾಗಾದ್ರೆ ಇದರಲ್ಲಿ ನಾವು ಎಷ್ಟು ಕಟ್ ಆಫ್ ಫ್ರೀಕ್ವೆನ್ಸಿನ ಡಿಸೈಡ್ ಮಾಡೋದು ಅಂದ್ರೆ, ನಾನು ನಿಮ್ಗೆ ಹೇಳಿದ್ನಲ್ವಾ, ಆ ಡೈಮೆನ್ಷನ್ ನಿಮ್ಗೆ ಫ್ರೀಕ್ವೆನ್ಸಿನ ಜಡ್ಜ್ ಮಾಡೋದಕ್ಕೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹಾಗಾಗಿ ನಮಗೆ ಆ ಬಿ ಮತ್ತೆ ಎ ವ್ಯಾಲ್ಯೂ ಗೊತ್ತಾದ್ರೆ ಎಷ್ಟು ಕಟ್ ಆಫ್ ಫ್ರೀಕ್ವೆನ್ಸಿ ಅನ್ನೋದನ್ನ ನಾವು ಡಿಸೈಡ್ ಮಾಡಬಹುದು. ಅದಕ್ಕೊಂದು ಫಾರ್ಮುಲಾ ಕೂಡ ಇದೆ. ಅಂದ್ರೆ ಕಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ 2a, ವೇರ್ a ಇಸ್ ದಿ ವಿಡ್ತ್ ಆಫ್ ದಿ ವೇವ್ ಗೈಡ್ ಅಲ್ವಾ? ಸೊ ಅದನ್ನ ನಾವು ಮೀಟರ್ ಅಲ್ಲಿ ಅಳಿತೀವಿ. ಇನ್ನ ಎಫ್ ಬಂದ್ಬಿಟ್ಟು ಮೆಗಾ ಹರ್ಟ್ಸ್. ಆದ್ರೆ ಜನರಲ್ ಕನ್ಸ್ಟ್ರಕ್ಷನ್ ನಮ್ಗೆ ಯಾವ ರೀತಿ ಇರುತ್ತೆ ಅಂದ್ರೆ, ಸಪೋಸ್ ವೇವ್ ಲೆಂತ್ ಅಂದ್ರೆ ಲ್ಯಾಂಡಾ ಯಾವ್ದೋ ಒಂದು ಸರ್ಟನ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ, ನಮ್ಮ ಡಿಸೈನ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ a ಇಸ್ ಈಕ್ವಲ್ ಟು ಲ್ಯಾಂಡಾ ಡಿವೈಡೆಡ್ ಬೈ 2 ಆಗಿರುತ್ತೆ. ಹಾಗಾದ್ರೆ b ಇಸ್ ಈಕ್ವಲ್ ಟು ಲ್ಯಾಂಡಾ ಡಿವೈಡೆಡ್ ಬೈ 4 ಅಥವಾ ನಮ್ಗೆ a ಡಿವೈಡೆಡ್ ಬೈ 2 ಆಗಿರುತ್ತೆ. ಸರಿನಾ? ಇಷ್ಟು ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದಿಷ್ಟು ನಿಮ್ಮ ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್ ಬಗ್ಗೆ. ಇನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ವೇವ್ ಪಾತ್ ಇನ್ ದಿ ವೇವ್ ಗೈಡ್ ಅಂದ್ರೆ ಬೇರೆ ಬೇರೆ ಫ್ರೀಕ್ವೆನ್ಸಿಗೆ ಬೇರೆ ಬೇರೆ ಪಾತ್ ಅನ್ನ ಇದು ಫಾಲೋ ಮಾಡುತ್ತೆ. ನಿಮ್ಗೆ ಇಲ್ಲಿ 4 ಸಿಗ್ನಲ್ ಗಳನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಹೈ ಫ್ರೀಕ್ವೆನ್ಸಿ, ಲೋ ಫ್ರೀಕ್ವೆನ್ಸಿ ಮತ್ತೆ ಮೀಡಿಯಂ ಫ್ರೀಕ್ವೆನ್ಸಿ ಇದ್ದಾಗ ಯಾವ ರೀತಿ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇನ್ನು ಫೋರ್ತ್ ಒನ್ ಬಂದ್ಬಿಟ್ಟು ಕಟ್ ಆಫ್ ಫ್ರೀಕ್ವೆನ್ಸಿ ಅಂದ್ರೆ ಸ್ಪೆಷಲಿ ಡಿಸೈನ್ ವೇವ್ ಗೈಡ್ ಅನ್ನು ನಾವು ಕಟ್ ಆಫ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಡ್ಬೇಕು ನಿಮ್ಗೆ ಅಂದ್ರೆ, ನಿಮ್ಗೆ ಬ್ಯಾಂಡ್ ಪಾಸ್ ಫಿಲ್ಟರ್ ನ ಫಂಕ್ಷನ್ಸ್ ಗೊತ್ತಿದ್ರೆ ನಾವು ಅದನ್ನ ಇಲ್ಲಿ ಕಟ್ ಆಫ್ ಫ್ರೀಕ್ವೆನ್ಸಿನ ಜನರೇಟ್ ಮಾಡಿರುವಂತ ಮೈಕ್ರೋವೇವ್ ಗೈಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಜನರಲ್ ಪ್ರಿನ್ಸಿಪಲ್ ಗೊತ್ತಿದೆ ಅಲ್ವಾ? ವೆನ್ ಎವರ್ ದೇರ್ ಇಸ್ ಎ ಫ್ರೀಕ್ವೆನ್ಸಿ ಜನರೇಟೆಡ್ ಅಂಡ್ ವಿ ಮೇಡ್ ಇಟ್ ಟು ಟ್ರಾವೆಲ್ ಇನ್ ದಿ ವೇವ್ ಗೈಡ್, ಅಲ್ಲೇನಾಗುತ್ತೆ ನಮಗೆ ಇಟ್ ಈಸ್ ಕಂಟಿನ್ಯೂಸ್ಲಿ ರಿಫ್ಲೆಕ್ಟಿಂಗ್. ವೆನ್ ದೇರ್ ಇಸ್ ಎ ಹೈಯರ್ ಫ್ರೀಕ್ವೆನ್ಸಿ ದೇರ್ ಇಸ್ ಎ ಹೈಯರ್ ಆಂಗಲ್ಸ್ ಅಂದ್ರೆ ಆಂಗಲ್ಗಳು ಜಾಸ್ತಿ ಇರ್ಬೋದು, ಅಥವಾ ಯಾವಾಗ ನಮಗೆ ಲೋ ಫ್ರೀಕ್ವೆನ್ಸಿ ಇರುತ್ತೆ ಅವಾಗ ಲೋವರ್ ಆಂಗಲ್ಸ್ ಇರುತ್ತೆ. ಗೊತ್ತಾಯ್ತಲ್ವಾ? ಇದಿಷ್ಟು ನಿಮ್ಮ ಪಾತಿಗೆ ಸಂಬಂಧಪಟ್ಟಂತ ವಿಷಯ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೈಕ್ರೋ ಸ್ಟ್ರಿಪ್ ಮತ್ತೆ ಸ್ಟ್ರಿಪ್ ಲೈನ್. ಸೊ ಇದು ಕೂಡ ನಿಮ್ಗೆ ವೇವ್ ಗೈಡ್ ನ ಎಕ್ಸಾಂಪಲ್ಸ್. ಗೊತ್ತಾಯ್ತಲ್ವಾ? ನಾವೇನ್ ವೇವ್ ಗೈಡ್ ಅಂತ ಹೇಳ್ತಾ ಇದೀವಿ ಅದಕ್ಕಿರುವಂತ ಎಕ್ಸಾಂಪಲ್ಸ್ ಇದು. ಸೊ ಮೈಕ್ರೋ ಸ್ಟ್ರಿಪ್ ಮತ್ತೆ ಸ್ಟ್ರಿಪ್ ಲೈನ್ ಎಲ್ಲಿರುತ್ತೆ ಅಂದ್ರೆ ನಿಮ್ಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಲ್ಲಿ ಇರುತ್ತೆ. ಅಂದ್ರೆ ಮೈಕ್ರೋವೇವ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ನಾವು ಅದನ್ನ ಕರಿತೀವಿ, MIC. ಟ್ರಾನ್ಸ್ಮಿಷನ್ ಲೈನ್ ಅಂದ್ರೆ ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಳಿ, ಇಟ್ ಈಸ್ ಎ 2 wire cable which is connected between the 2 end points to carry the RF signals. ಅಂದ್ರೆ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಗೆ RF ಸಿಗ್ನಲ್ಸ್ ನ ಕ್ಯಾರಿ ಮಾಡುವಂತಹ ಲೈನ್ 2 wire ಲೈನ್ ಅನ್ನು ನಾವೇನ್ ಮಾಡ್ತೀವಿ, ಟ್ರಾನ್ಸ್ಮಿಷನ್ ಲೈನ್ ಅಂತ ಕರಿತೀವಿ. ಸೊ ಈಗ ನಿಮ್ಮ ಮೈಕ್ರೋವೇವ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಯೂಸ್ ಮಾಡ್ತಿರುವಂತಹ ಟ್ರಾನ್ಸ್ಮಿಷನ್ ಲೈನ್ ಗೆ ನಾವು ಎಕ್ಸಾಂಪಲ್ ಆಗಿ ಮೈಕ್ರೋ ಸ್ಟ್ರಿಪ್ ಮತ್ತೆ ಸ್ಟ್ರಿಪ್ ಲೈನ್ ಅನ್ನ ಕೊಡ್ತಾ ಇದೀವಿ. ಇದನ್ನ ನಿಮಗೆ ಜನರಲ್ ಆಗಿ 2 ಮಾರ್ಕಿಗೆ ಒಂದು ಡೆಫಿನಿಷನ್ ಅಥವಾ ಡಯಾಗ್ರಾಮ್ ಸಮೇತ ಕೇಳ್ಕೋಬಹುದು. ಹಾಗಾಗಿ ಬನ್ನಿ ಫಸ್ಟ್ ಟಾಪಿಕ್ ನೋಡೋಣ, ಮೈಕ್ರೋ ಸ್ಟ್ರಿಪ್. ಫಸ್ಟ್ ನಾನು ನಿಮಗೆ ಇಲ್ಲಿ ಡಯಾಗ್ರಾಮ್ ನ ತೋರಿಸ್ತಾ ಇದ್ದೀನಿ. ಸೊ ನಮ್ಗೆ ಏನಾಗಿದೆ ನೋಡಿ, ಬಾಟಮ್ ಪಾಯಿಂಟ್ ಅಲ್ಲಿ ಒಂದು ಮೆಟಾಲಿಕ್ ಕಂಡಕ್ಟರ್ ಇದೆ, ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ಎ ಲಾರ್ಜ್ ಕಂಡಕ್ಟರ್ ಬೇಸ್, ಅಂಡ್ ಇನ್ ಮಿಡಲ್ ಪಾಯಿಂಟ್ ಅಲ್ಲಿ ಡೈ ಎಲೆಕ್ಟ್ರಿಕ್ ಇದೆ. ಅದಾದ್ಮೇಲೆ ವಿ ಆರ್ ಹ್ಯಾವಿಂಗ್ ದಿ ಸ್ಮಾಲರ್ ಕಂಡಕ್ಟಿಂಗ್ ಪಾಯಿಂಟ್ ಇನ್ ದ ಟಾಪ್. ಸೊ ನಮ್ಗೆ ಏನಾಗುತ್ತೆ, ವಿ ಆರ್ ಸೆಪರೇಟಿಂಗ್ 2 kinds of conductors with using the dielectric material. ಈ ರೀತಿ ಇದ್ದಾಗ ನಮ್ಗೆ ಏನಾಗುತ್ತೆ, ಇದನ್ನ ಮೈಕ್ರೋಸ್ಟ್ರಿಪ್ ಅಂತ ಕರಿತೀವಿ. ಇನ್ನು ಲೆಂತ್ ಆಫ್ ದಿ ಮೈಕ್ರೋಸ್ಟ್ರಿಪ್ ಯಾವಾಗಲೂ ಏನಾಗಿರ್ಬೋದು, λ/2 ಅಥವಾ λ/4 ಇರುತ್ತೆ.
ನೆಕ್ಸ್ಟ್ ಟಾಪಿಕ್ ಸ್ಟ್ರಿಪ್ ಲೈನ್. ಸ್ಟ್ರಿಪ್ ಲೈನ್ ಯಾವ ರೀತಿ ಕಾಣುತ್ತೆ ಮತ್ತೆ ಅದರ ಕ್ರಾಸ್ ಸೆಕ್ಷನಲ್ ವ್ಯೂ ಯಾವ ರೀತಿ ಇರುತ್ತೆ, ಎರಡಕ್ಕೂ ಕೂಡ ನಿಮ್ಗೆ ಇಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಇನ್ ಜನರಲ್ ಆಗಿ ಏನ್ ಕಾಣಿಸ್ತಾ ಇದೆ, ಇಟ್ ಈಸ್ ಎ ಸ್ಯಾಂಡ್ವಿಚ್ ಕೈಂಡ್ ಆಫ್ ಕಂಡಕ್ಟರ್ಸ್. ಅಂದ್ರೆ ವಿ ಆರ್ ಸ್ಯಾಂಡ್ವಿಚಿಂಗ್ ದಿ ಫ್ಲಾಟ್ ಕಂಡಕ್ಟರ್ ಬಿಟ್ವೀನ್ ಟೂ ಗ್ರೌಂಡ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಸ್ಟ್ರಿಪ್ ಲೈನ್ ಅಂತ ಕರೆಯೋದು. ಅಂದ್ರೆ ಇಲ್ಲೇನಾಗಿದೆ, ಒಂದು ಫ್ಲಾಟ್ ಕಂಡಕ್ಟರ್ ಇನ್ನ ಎರಡು ಬೇರೆ ಬೇರೆ ಕಂಡಕ್ಟರ್ ಇಂದ ಇಲ್ಲಿ ಯಾವ ರೀತಿ ಬೇರೆ ಆಗಿದೆ ಹೇಳಿ, ಅದ್ರ ಮಧ್ಯ ಬಂದಿದೆ, ಅದನ್ನ ನಾವು ಸ್ಯಾಂಡ್ವಿಚಿಂಗ್ ಅಂತ ಹೇಳ್ತಾ ಇರೋದು. ಮುಂಚೆ ಏನಾಗಿತ್ತು, ನಮ್ಗೆ ಬರೀ ಒಂದು ಬೇಸ್ ಇತ್ತು, ಡೈಎಲೆಕ್ಟ್ರಿಕಲ್ ಮತ್ತೆ ಸ್ಮಾಲರ್ ಕಂಡಕ್ಟರ್. ಈಗ ಮತ್ತೊಂದು ಅದ್ರ ಮೇಲೆ ಜೋಡಿಸಿದೀವಿ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇಲ್ಲಿ ಮತ್ತೊಂದು ಡೈಎಲೆಕ್ಟ್ರಿಕ್, ಅದ್ರ ಮೇಲೆ ಒಂದು ಫ್ಲಾಟ್ ಕಂಡಕ್ಟರ್. ಇದು ಕಾಂಬಿನೇಷನ್ ಆಫ್ ದಿ, ಈ ರೀತಿ ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಸೊ ಎರಡು ಡಯಾಗ್ರಾಮ್ಸ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ಕೂಡ ಲೆಂತ್ ಆಫ್ ದಿ ಸ್ಟ್ರಿಪ್ ಲೈನ್ ಮೇ ಬಿ λ/2 or λ/4. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಕ್ಯಾವಿಟಿ ರೆಸೋನೇಟರ್. ಸ್ನೇಹಿತರೆ, ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ರೈಟ್ ಎ ನೋಟ್ ಆನ್ ಕ್ಯಾವಿಟಿ ರೆಸೋನೇಟರ್ ಅಂತ ಕೊಡಬಹುದು ಅಲ್ವಾ. ಸೊ ಕ್ಯಾವಿಟಿ ರೆಸೋನೇಟರ್ ಅಲ್ಲಿ ನಾವು ಮುಂಚೆ ನಿಮ್ಗೆ ಡಯಾಗ್ರಾಮ್ ಅನ್ನು ತೋರಿಸ್ತಾ ಇದೀವಿ ನೋಡಿ. ಡಯಾಗ್ರಾಮ್ ಯಾವ ರೀತಿ ಇದೆ ಅಂದ್ರೆ, ಇಟ್ ಈಸ್ ಲೈಕ್ ಎ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ತರ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಆದ್ರೆ ಇಲ್ಲಿ ಏನಾಗಿದೆ, ಮೆಟಾಲಿಕ್ ವಾಲ್ ಇದೆ. ಸೊ ಮೆಟಾಲಿಕ್ ವಾಲ್ ಅಲ್ಲಿ ಏನ್ ಮಾಡಿದೀವಿ, ಒಂದೇ ಒಂದು ಓಪನಿಂಗ್ ಪಾಯಿಂಟ್ ಅಥವಾ ಕನೆಕ್ಟಿಂಗ್ ಪಾಯಿಂಟ್ ಇದೆ, ದಟ್ ಈಸ್ ಫಾರ್ ಯುವರ್ ಪ್ರೋಬ್. ಸೊ ನಾವೇನ್ ಮಾಡ್ತೀವಿ, ನಿಮ್ಮ ಕ್ಯಾವಿಟಿ ರೆಸೋನೇಟರ್ ಅಲ್ಲಿ ಹೈ ಫ್ರೀಕ್ವೆನ್ಸಿಯನ್ನ ಅಥವಾ ಮೈಕ್ರೋವೇವ್ ಫ್ರೀಕ್ವೆನ್ಸಿಯನ್ನ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಇಂಜೆಕ್ಟಿಂಗ್ ಇಟ್ ಟು ದಿ ಕ್ಯಾವಿಟಿ ರೆಸೋನೇಟರ್. ಕ್ಯಾವಿಟಿ ಅಂದ್ರೆ ಅಷ್ಟೇ ಅಲ್ವಾ, ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ಇನ್ ಮಿಕ್ಕಿದ ಕನ್ಸ್ಟ್ರಕ್ಷನ್ ಕ್ಲೋಸ್ಡ್ ಆಗಿರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ, ನಮಗೆ ಗೊತ್ತಿದೆ ಜನರಲ್ ಆಗಿ ಮೈಕ್ರೋವೇವ್ ಡಿವೈಸಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಇಟ್ ಡಸಂಟ್ ಕಂಡಕ್ಟ್, ಇಟ್ ಇಸ್ ಎ ರಿಫ್ಲೆಕ್ಷನ್ ಪ್ರೋಸೆಸ್. ಅಂದ್ರೆ ನಾವು ಇಲ್ಲಿ ಕ್ಯಾವಿಟಿ ರೆಸೋನೇಟರ್ ಅಲ್ಲಿ ಸಿಗ್ನಲ್ ಅನ್ನ ಯಾವಾಗ ಮೈಕ್ರೋವೇವ್ ರೆಸೋನೇಟರ್ ಒಳಗಡೆ ಬಿಡ್ತೀವಿ, ಅಲ್ಲಿ ನಮ್ಗೆ ಅದು ಬೌನ್ಸ್ ಆಗ್ತಾ ಇರುತ್ತೆ ಪದೇ ಪದೇ. ರೆಸೋನೇಟರ್ ಅಂದ್ರೆ ಏನ್ ಕೆಲಸ ಹೇಳಿ, ನಮ್ಗೆ ಕಂಟಿನ್ಯೂಸ್ ಆಸಿಲೇಷನ್ಸ್ ಸಿಗ್ನಲ್ಸ್ ಕೊಡ್ಬೇಕಲ್ವಾ. ಸೊ ಆ ರೆಸೋನೇಟರ್ ಏನಾಗುತ್ತೆ, ರಿಪೀಟೆಡ್ ಸಿಗ್ನಲ್ಸ್ ನ ಕೊಡ್ಬೇಕಾಗತ್ತೆ. ಇಲ್ಲೇನಾಗುತ್ತೆ ನಿಮ್ಗೆ, ಅಂಟಿಲ್ ಅಂಡ್ ಅನ್ಲೆಸ್ ಅದು ನಿಮ್ಗೆ ಮತ್ತೆ ಆಚೆ ಬರೋದಕ್ಕಾಗೋದಿಲ್ಲ, ಅದು ಇಲ್ಲಿ ತನಕ ಡೈಸ್, ಸಿಗ್ನಲ್ ಡೈಸ್ ಅಂತ ಹೇಳ್ತೀವಲ್ವಾ, ಎಲ್ಲಿ ತನಕ ಆ ಸಿಗ್ನಲ್ ಸಾಯುತ್ತೋ ಅಲ್ಲಿ ತನಕ ಅದು ನಿಮ್ಮ ಕ್ಯಾವಿಟಿ ರೆಸೋನೇಟರ್ ಒಳಗಡೆ ಬೌನ್ಸ್ ಆಗ್ತಾ ಇರುತ್ತೆ. ಸೊ ಈ ರೀತಿಯ ಸ್ಟ್ರಕ್ಚರ್ ಅನ್ನು ನಾವು ಕ್ಯಾವಿಟಿ ರೆಸೋನೇಟರ್ ಅಂತ ಕರಿತೀವಿ. ಈ ಕ್ಯಾವಿಟಿ ರೆಸೋನೇಟರ್ ಈಸ್ ಎ ಶಾರ್ಟ್ ಸೆಗ್ಮೆಂಟ್ ಆಫ್ ದಿ ವೇವ್ ಗೈಡ್ ದಟ್ ಆಕ್ಟ್ಸ್ ಆಸ್ ಎ ಹೈ ಕ್ವಾಲಿಟಿ ಫ್ಯಾಕ್ಟರ್ Q ಪ್ಯಾರಲಲ್ ರೆಸೋನೆಂಟ್ ಸರ್ಕ್ಯೂಟ್. ಇದನ್ನು ನೀವು ಡೆಫಿನೇಷನ್ ಆಗಿ ಇಟ್ಕೊಳ್ಳಿ. ಸಿಂಪಲ್ ಕ್ಯಾವಿಟಿ ರೆಸೋನೇಟರ್ ಇಸ್ ಮೇಡ್ ಅಪ್ ಆಫ್ ದಿ ಶಾರ್ಟ್ ಪೀಸ್ ಆಫ್ ವೇವ್ ಗೈಡ್. ಅದನ್ನ ನಾವು ನಿಮಗೆ ಡಯಾಗ್ರಾಮ್ ಅಲ್ಲಿ ಕೊಟ್ಟಿರೋದು. ಸೊ ಇನ್ನು ವರ್ಕಿಂಗ್ ಗೊತ್ತಾಯ್ತಲ್ವಾ. ಎ ಸಿಂಪಲ್ ರೆಸೋನೇಟರ್ ಕ್ಯಾವಿಟಿ ಕ್ಯಾನ್ ಬಿ ಫಾರ್ಮ್ಡ್ ವಿತ್ ಎ ಶಾರ್ಟ್ ಪೀಸ್ ಆಫ್ ವೇವ್ ಗೈಡ್, ಹಾಫ್ ವೇವ್ ಲೆಂತ್, ಅಂಡ್ ಇಟ್ ಈಸ್ ಆಸ್ ಶೋನ್ ಇನ್ ದ ಪಿಕ್ಚರ್. ಸೊ ಇದಿಷ್ಟನ್ನು ನಾವು ನಿಮ್ಗೆ ಹೇಳಲೇಬೇಕಾಗಿರುವಂತ ಇಂಪಾರ್ಟೆಂಟ್ ವಿಷಯಗಳು. ಇನ್ನು ಆಪರೇಷನ್ಸ್ ಅಂತ ಬಂದ್ರೆ ನಿಮ್ಗೆ ಗೊತ್ತಲ್ವಾ, ವಿ ಆರ್ ಅಪ್ಲೈಂಗ್ ದಿ ಮೈಕ್ರೋವೇವ್ ಸಿಗ್ನಲ್ಸ್ ವಿತ್ ದಿ ಹೆಲ್ಪ್ ಆಫ್ ಪ್ರೋಬ್ಸ್ ಅಥವಾ ನಾವು ಲೂಪ್ ಅಂತ ಕೂಡ ಹೇಳ್ತೀವಿ. ಈ ಲೂಪ್ ಅನ್ನ ಮತ್ತೆ ಕಪ್ಲಿಂಗ್ ಲೂಪ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ಸೆಕ್ಷನ್ ಗೊತ್ತಾಗುತ್ತೆ. ಬಟ್ ಆದ್ರೆ ನಾವು ರೆಸೋನೆಂಟ್ ಕ್ಯಾವಿಟಿ ಯೂಸ್ ಮಾಡ್ತಾ ಇರೋದು ಜನರಲ್ ಆಗಿ ಪ್ರೋಬ್ ಅನ್ನ. ಸೊ ಪ್ರೋಬ್ ಅನ್ನ ಯೂಸ್ ಮಾಡಿದಾಗ ನಾವೇನಾಗುತ್ತೆ, ನಮ್ಗೆ ಇಲ್ಲಿ ವಾಲ್ಸ್ ಕ್ಲೋಸ್ಡ್ ಇದೆ ಅಂಡ್ ಇಟ್ ಇಸ್ ಕಂಟಿನ್ಯೂಸ್ಲಿ ಬೌನ್ಸ್ ಬ್ಯಾಕ್ ಫ್ರಮ್ ದಿ ವಾಲ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಟ್ರಾನ್ಸ್ಮಿಟ್ ಆಗಬೇಕು, ಅದು ಟ್ರಾನ್ಸ್ಮಿಟ್ ಆಗೋದಕ್ಕೆ ಮುಂದೆ ಸ್ಪೇಸ್ ಇಲ್ಲ, ಅದಕ್ಕೆ ಏನಾಗುತ್ತೆ, ನಮ್ಗೆ ಅಲ್ಲೇ ಸಿಗ್ನಲ್ಸ್ ಬೌನ್ಸ್ ಆಗ್ತಾ ಇರುತ್ತೆ. ಸೊ ಹೀಗೆ ಕ್ಯಾವಿಟಿ ರೆಸೋನೇಟರ್ ಫಂಕ್ಷನ್ ಮಾಡುವಂತದ್ದು. ಇನ್ನು ಕ್ಯಾವಿಟಿ ರೆಸೋನೇಟರ್ ಆದ್ಮೇಲೆ ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ರೆಸೋನೆಂಟ್ ಸರ್ಕ್ಯೂಟ್ಗೆ, ಅದೇನಂದ್ರೆ ಸರ್ಕ್ಯುಲರ್ ರೆಸೋನೆಂಟ್ ಕ್ಯಾವಿಟಿ. ಇದನ್ನ ನೋಡಿ ನಿಮ್ಗೆ ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ಪಾಯಿಂಟ್ಸ್ ಇದೆ. ಇಲ್ಲಿ ಇನ್ಪುಟ್ ಅನ್ನ ಮತ್ತೆ ಔಟ್ಪುಟ್ ಅನ್ನ ನಾವು ತಗೋಬಹುದು. ಸೊ ವಿ ಆರ್ ಯೂಸಿಂಗ್ ದಟ್ ಫಾರ್ ದಿ ಕಪ್ಲಿಂಗ್ ಲೂಪ್ ಅಥವಾ ಪೇರ್ ಆಫ್ ದಿ ಲೂಪ್ ಅಥವಾ ಪೇರ್ ಆಫ್ ದಿ ಪ್ರೋಬ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇದೀವಿ. ಇನ್ನು ನಮ್ಗೆ ಡಯಾಮೀಟರ್ ಎಷ್ಟಿದೆ, λ/2 ಇದೆ ಅಲ್ವಾ. ನಮ್ಗೆ ಯಾವಾಗಲೂ ನಮ್ಗೆ ಅಲ್ಲಿ ಕೂಡ ನಾವು ಲೆಂತ್ ಹೇಳುವಾಗ ಹಾಫ್ ಆಫ್ ದಿ ವೇವ್ ಲೆಂತ್ ಅನ್ನು ಹೇಳಿದ್ವಿ. ಸೊ ಈ ರೀತಿ ನಮ್ಗೆ ಏನಾಗುತ್ತೆ, ಇಲ್ಲಿ ಸರ್ಕ್ಯುಲರ್ ಸಿಸ್ಟಮ್ ಅಲ್ಲಿರುವಂತಹ ರೆಸೋನೆಂಟ್ ಕ್ಯಾವಿಟಿ ವರ್ಕ್ ಮಾಡೋದು. ಈ ರೆಸೋನೆಂಟ್ ಕ್ಯಾವಿಟಿ ಸರ್ಕ್ಯೂಟ್ ಅನ್ನು ನಾವು ಜನರಲ್ ಆಗಿ ಫಿಲ್ಟರ್ ಆಗಿ ಯೂಸ್ ಮಾಡ್ತಾ ಇದೀವಿ. ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮಗೆ, ಅದು ಟ್ಯೂನೇಬಲ್ ಕ್ಯಾವಿಟೀಸ್. ನೋಡಿ ಇಲ್ಲಿ ತನಕ ಏನಾಗ್ತಿತ್ತು ಅಂದ್ರೆ ನಮಗೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ನಾವೇ ಸೆಟ್ ಮಾಡ್ತಾ ಇದ್ವಿ. ಇಲ್ಲಿ ಟ್ಯೂನೇಬಲ್ ಕ್ಯಾವಿಟೀಸ್ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲೇನಾಗುತ್ತೆ, ನಮಗೆ ಒಂದ್ ಕಡೆ ವಿ ಕ್ಯಾನ್ ಅಡ್ಜಸ್ಟ್ ದಿ ಲೆಂತ್ ಅಂತ ಹೇಳ್ತಾರೆ. ಸೊ ಆ ಲೆಂತ್ ಅನ್ನು ನಾವು ಡಿಸೈಡ್ ಮಾಡೋದ್ರಿಂದ ಫ್ರೀಕ್ವೆನ್ಸಿ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾಗಿ ಇದು ಅಡ್ಜಸ್ಟಬಲ್ ರೆಸೋನೇಟರ್ ಅಂತ ಕೂಡ ಹೇಳ್ಬೋದು, ಅಥವಾ ಇಟ್ ಇಸ್ ಎ ಟ್ಯೂನೇಬಲ್ ಕ್ಯಾವಿಟೀಸ್. ಸೊ ಸ್ಪೆಸಿಫಿಕ್ ಆಗಿ ಡಯಾಗ್ರಾಮ್ ನಾವು ಸರಿ ನೋಡಿ, ಕನ್ಸ್ಟ್ರಕ್ಷನ್ ಯಾವ ರೀತಿ ಇದೆ ನಮ್ಗೆ ಅಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಇಟ್ ಇಸ್ ಎ ಕ್ಲೋಸ್ಡ್ ವಾಲ್, ಆದ್ರೆ ಒಂದ್ ಕಡೆ ಮಾತ್ರ ಮೂವಿಂಗ್ ಎಲಿಮೆಂಟ್ ಇದೆ.
ಸೊ ನಾವು ಎಲ್ಲಿ ಸಿಗ್ನಲ್ ಅನ್ನ ಅಪ್ಲೈ ಮಾಡ್ತೀವಿ ಅಲ್ಲಿ ಅದನ್ನ ನಾವು ಮೂವ್ ಕೂಡ ಮಾಡ್ಬೋದು. ಯಾವಾಗ ನಮ್ಗೆ ಹೈಯರ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಬರುತ್ತೆ, ಯಾವಾಗ ನಮ್ಗೆ ಲೋವರ್ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಬೇಕಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಆ ಅಡ್ಜಸ್ಟ್ಮೆಂಟ್ ಇಂದ ಡಿಸೈಡ್ ಮಾಡ್ಕೋಬಹುದು. ಸೊ ಅರ್ಥ ಆಯ್ತಲ್ವಾ? ಅಂದ್ರೆ ಹಿಯರ್ ಏನಾಗಿದೆ, we are some of the cavities you are making as a adjustable value. So by moving one wall of the cavity resonator ಅಂತ ಹೇಳ್ತೀವಿ. ಸೊ ಅಲ್ಲೇನಾಗುತ್ತೆ, ನಮಗೆ ಆ ಕಟ್ ಆಫ್ ಫ್ರೀಕ್ವೆನ್ಸಿ ಎಷ್ಟಿರಬೇಕು ಅನ್ನೋದ್ರ ಮೂಲಕ ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಎಷ್ಟು ಮೂವ್ ಮಾಡಿದ್ರೆ ಎಷ್ಟು ಫ್ರೀಕ್ವೆನ್ಸಿ ಬರುತ್ತೆ ಅನ್ನೋದು ನಮಗೆ ರೀಡಿಂಗ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮ್ಮ ಈ ಕ್ಲಾಸಿನ ಇಂಪಾರ್ಟೆಂಟ್ ಟಾಪಿಕ್ಸ್. ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಖಂಡಿತವಾಗ್ಲೂ ಭೇಟಿಯಾಗೋಣ. ಆದರೆ ಅಲ್ಲಿ ತನಕ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು, ಈ ವಿಡಿಯೋಗಳನ್ನ ಶೇರ್ ಮಾಡೋದು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಲಿ ನೀವು ಟೆಕ್ಸ್ಟ್ ಬುಕ್ ಅನ್ನು ಓದೋದು, ನಿಮ್ಮ ಸೀನಿಯರ್ಸ್ನ ಅಥವಾ ನಿಮ್ಮ ಲೆಕ್ಚರರ್ಸ್ನ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ದಯವಿಟ್ಟು ಹೆಚ್ಚಿನ ಮಾಹಿತಿ ತಗೊಳ್ಳಿ. ಯಾಕಂದ್ರೆ ಈ ವಿಚಾರಗಳನ್ನ ಬರೀ ಒಂದ್ಸರಿ ಹೇಳಿ ನಾನು ನಿಮ್ಗೆ ಅರ್ಥ ಮಾಡಿಸೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದ್ರೆ ನೀವು ತುಂಬಾ ಹೆಚ್ಚು ಓದೋದ್ರಿಂದ ಮತ್ತೆ ಮತ್ತೆ ನಮ್ಗಳ ಜೊತೆ ಅಥವಾ ಸೀನಿಯರ್ ಜೊತೆ ಡಿಸ್ಕಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ವಿಷಯಗಳನ್ನ ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಮಗಪ್ ಮಾಡೋದು ಅಷ್ಟು ಒಳ್ಳೆ ವಿಧಾನ ಅಲ್ಲ ಓದೋದ್ರಲ್ಲಿ. ನೀವು ಯಾವಾಗ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೋತೀರಿ ಅವಾಗ ಅದನ್ನ ತುಂಬಾ ಚೆನ್ನಾಗಿ ರೀಪ್ರೊಡ್ಯೂಸ್ ಮಾಡ್ತೀರಿ. ಆ ಮೂಲಕ ಬರೀ ಮಾರ್ಕ್ಸ್ ಒಂದೇ ಅಲ್ಲ, ನಾಲೆಡ್ಜ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇಷ್ಟು ಹೇಳ್ತಾ ನಾನು ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ನಮಸ್ತೆ.